ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಟಿ ಚಾಯ್ಸ್ ಎಂಟ್ರಿ ಹೇಗೆ ಮತ್ತೆ ಸೆಕೆಂಡ್ ರೌಂಡ್ ಯಾವಾಗ ಶುರು ಆಗುತ್ತೆ, ಏನು ಮಾಡಬೇಕು, ಸಂಪೂರ್ಣ ಮಾಹಿತಿನ ಕೊಡಿಸ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಲ್ರೆಡಿ ಚಾಯ್ಸ್ ಎಂಟ್ರಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಯಾರಿಗೆ ಸೀಟ್ ಅಲಾಟ್ಮೆಂಟ್ ಕೂಡ ಆಗಿದೆ ಅವರು ಕಡ್ಡಾಯವಾಗಿ ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ನಿಮಗೆ ಫಸ್ಟ್ ರೌಂಡಲ್ಲಿ ಯಾವುದೇ ಒಂದು ಕಾಲೇಜ್ ಸೀಟ್ ಅಲಾಟ್ಮೆಂಟ್ ಕೂಡ ಆಗಿದೆ, ನೀವು ಕಡ್ಡಾಯವಾಗಿ ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ಅವರು ಆರಾಮಾಗಿ ಸೆಕೆಂಡ್ ರೌಂಡ್ಗೆ ಅಟೆಂಡ್ ಆಗ್ತೀರಾ. ಇಲ್ಲಿ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಇರುತ್ತೆ. ಯಾರಿಗೆ ಸೀಟ್ ಸ್ಯಾಟಿಸ್ಫೈ ಆಗಿದೆ ಅವರು ಚಾಯ್ಸ್ 1 ಎಂಟ್ರಿ ಮಾಡಿ ಫೀಸ್ ಪೇಮೆಂಟ್ ಮಾಡಿ ಕಾಲೇಜ್ಗೆ ಅಡ್ಮಿಷನ್ ಕೂಡ ಆಗ್ತೀರಾ. ಲಾಸ್ಟ್ ಡೇಟ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ರೆ ಅದರ ಪ್ರಕಾರ ಅಡ್ಮಿಷನ್ ಆಗ್ತೀರಾ. ಇಲ್ಲಿ ಚಾಯ್ಸ್ 2 ಇದ್ದವರು ಸೀಟ್ನ ಹೋಲ್ಡ್ ಮಾಡಿ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ. ಚಾಯ್ಸ್ 3 ಇದ್ದವರು ಈಗಿರೋ ಸೀಟ್ ಬೇಡ ಅಂತ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ. ಚಾಯ್ಸ್ 4 ಎಂಟ್ರಿ ಮಾಡೋರು ಕೌನ್ಸಿಲಿಂಗ್ ಎಕ್ಸಿಟ್ ಆಗ್ತೀರಾ. ಅದು ನಿಮ್ಮ ಮೈಂಡಲ್ಲಿ ಇರಲಿ. ಈಗ ಚಾಯ್ಸ್ 1 ಎಂಟ್ರಿ ಮಾಡೋರು ಒಂದು ಲೈಕ್ ಅವರು ಪೇ ಮಾಡಿ ಅಡ್ಮಿಷನ್ ಆಗ್ತೀರಾ. ಕರೆಕ್ಟಾಗಿ ವೆಬ್ಸೈಟ್ ವರ್ಕ್ ಆಗ್ತದೆ, ಚೆಕ್ ಮಾಡ್ಕೊಳ್ಳಿ, ಮತ್ತೊಮ್ಮೆ ಟ್ರೈ ಮಾಡಿ. ಚಾಯ್ಸ್ 1 ಎಂಟ್ರಿ ಮಾಡೋರು ಬೇಗನೆ ನಿಮ್ಮ ಡಾಕ್ಯುಮೆಂಟ್ ರೆಡಿ ಮಾಡಿ ಫೀಸ್ ಪೇಮೆಂಟ್ ಮಾಡಿ ಕೆಎಗೆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಿ. ಚಾಯ್ಸ್ 2 ಕೊಟ್ಟವರು ಹೋಲ್ಡ್ ಮಾಡಿ ಹೋಗ್ತೀರಾ. ನಿಮಗೆ ನೆಕ್ಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ನೀವು ನಿಮಗೆ ಇದಕ್ಕಿಂತ ಚೆನ್ನಾಗಿರೋ ಕಾಲೇಜು, ನಿಮ್ಮ ಮೇಲಿರೋ ಕಾಲೇಜು ಅಲಾಟ್ಮೆಂಟ್ ಕೂಡ ಆದರೆ ಈಗಿರೋ ಸೀಟ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲ ಅಂದ್ರೆ ಈಗಿರೋ ಸೀಟ್ ಅಲಾಟ್ಮೆಂಟ್ ಕೂಡ ಆಗುತ್ತೆ. ನಂತರ ನೀವು ಬೇಕಾದ್ರೆ ಹೋಗಿ ಅಡ್ಮಿಷನ್ ಆಗಬಹುದು. ನಂತರ ಚಾಯ್ಸ್ 3 ಎಂಟ್ರಿ ಮಾಡೋರು ನಿಮಗೆ ನೆಕ್ಸ್ಟ್ ಕಾಲೇಜ್ಗಳು ನಿಮಗೆ ಇದು ಕ್ಯಾನ್ಸಲ್ ಆದ ನಂತರ ಉಳಿದ ಕಾಲೇಜುಗಳಲ್ಲಿ ಯಾವ್ದಾದ್ರು ಒಂದು ಅಲಾಟ್ಮೆಂಟ್ ಆದರೆ ನೀವು ಅದಕ್ಕೆ ಹೋಗಿ ಅಡ್ಮಿಷನ್ ಆಗ್ತೀರಾ. ಚಾಯ್ಸ್ 4 ಎಂಟ್ರಿ ಮಾಡಿದವರು ಕೌನ್ಸಿಲಿಂದ ಎಕ್ಸಿಟ್ ಆಗ್ತೀರಾ. ಇಲ್ಲಿ ಚಾಯ್ಸ್ 1 ಎಂಟ್ರಿ ಮಾಡೋರು ಅಡ್ಮಿಷನ್ ಆಗ್ತೀರಾ. ಚಾಯ್ಸ್ 2, ಚಾಯ್ಸ್ 3 ಕನ್ಫ್ಯೂಷನ್ ಇದೆ ಅನ್ಕೋತೀನಿ. ಚಾಯ್ಸ್ 2 ಏನಿಲ್ಲ, ಸಿಂಪಲ್. ಈಗಿರೋ ಸೀಟು ನನಗೆ ಸ್ಯಾಟಿಸ್ಫೈ ಆಗಿದೆ, ಬಟ್ ನಾನು ಟ್ರೈ ಮಾಡ್ತಾ ಇದ್ದೀನಿ, ಇನ್ನು ಬೆಟರ್ ಆಪ್ಷನ್ ಸಿಕ್ಕೋಣ ಅದ್ರ ಹಿಂದೆ ಹೋಗ್ತೀನಿ. ಇಲ್ಲ ಅಂದ್ರೆ ಇದೇ ನಂಗೆ ಬೇಕು ಅಂತ ಒಂದು ಸೇಫರ್ ಆಪ್ಷನ್ ಚಾಯ್ಸ್ 2 ಆಗಿರುತ್ತೆ. ನೀವು ಚಾಯ್ಸ್ 2 ಹೋಗ್ಬೇಕಂದ್ರೆ ನಿಮಗೆ ಏನಾದ್ರು ಸಿಕ್ಕಿರೋ ಕಾಲೇಜ್ ಸ್ಯಾಟಿಸ್ಫೈ ಆದರೆ ಸೇಫರ್ ಆಗಿ ಹೋಗಿ. ಇಲ್ಲಾಂದ್ರೆ ನಿಮಗೆ ಇನ್ನೂ ಆಯ್ಕೆಗಳು ಕೂಡ ಇದಾವೆ. ಯಾಕಂದ್ರೆ ನಿಮಗೆ ಚಾಯ್ಸ್ ನಿಮಗೆ ರೌಂಡ್ 3 ಅಲ್ಲಿ ನಿಮಗೆ ಹೊಸದಾಗಿ ನೀವು ಆಪ್ಷನ್ ಎಂಟ್ರಿ ಮಾಡಬಹುದು. ರೌಂಡ್ 3 ಅಲ್ಲಿ ಆಗ ನಿಮಗೆ ಬೇಕಾದ್ರೆ ನಿಮಗೆ ವೇಕೆಂಟ್ ಆಗಿರೋ ಸೀಟ್ಗಳನ್ನ ಆಡ್ ಮಾಡ್ಕೋಬಹುದು. ನಂತರ ಚಾಯ್ಸ್ 3 ಇದ್ರೆ ಓಕೆ ನೀವು ಹೋಗ್ತೀರಾ. ನಂತರ ಚಾಯ್ಸ್ 4 ಎಕ್ಸಿಟ್ ಕೂಡ ಆಗ್ತೀರಾ. ಇದು ನಿಮ್ಮ ಕ್ಯಾಪ್ನಲ್ಲಿರಲಿ. ಆದಷ್ಟು ಬೇಗ ಲಾಸ್ಟ್ ಒಳಗಡೆ ಚಾಯ್ಸ್ ಎಂಟ್ರಿ ಮಾಡಿ, ವೆರಿ ಇಂಪಾರ್ಟೆಂಟ್. ನಂತರ ನಿಮಗೆ ಸೆಕೆಂಡ್ ರೌಂಡ್ ಯಾವಾಗ ಕರೀತಾರೆ ಅಂದ್ರೆ ನಿಮಗೆ ಕಂಪ್ಲೀಟ್ಲಿ ಚಾಯ್ಸ್ ಎಂಟ್ರಿ ಎಲ್ಲ ಪ್ರೊಸೆಸ್ ಮುಗಿದ ನಂತರ ನಿಮಗೆ ನೆಕ್ಸ್ಟ್ ಸೆಕೆಂಡ್ ರೌಂಡ್ ನ ಕಾಲ್ ಮಾಡ್ತಾರೆ. ಇಲ್ಲಿ ಚಾಯ್ಸ್ 1 ಎಂಟರ್ ಹಾಕಿ ಅಡ್ಮಿಷನ್ ಆಗೋರಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ, ಅಡ್ಮಿಷನ್ ಆಗ್ಬೋದು. ನಂತರದಲ್ಲಿ ನಿಮಗೆ ಅರೌಂಡ್ ನಿಮಗೆ 1 ವೀಕ್ ಕಾಲ ತೆಗೆದುಕೊಳ್ಳುತ್ತೆ, ಬಿಕಾಸ್ ಎಲ್ಲ ಮುಗಿಯೋದಕ್ಕೆ. ನಂತರ ನಿಮಗೆ ಸೆಕೆಂಡ್ ರೌಂಡ್ ನ ಕಾಲ್ ಮಾಡ್ತಾರೆ. ಈಗೆಲ್ಲ ರೌಂಡ್ಗಳು ಡಿಲೇ ಆಗ್ತವೆ, ಬಟ್ ಸೆಕೆಂಡ್ ರೌಂಡ್ ಆ ರೀತಿ ಇರೋದಿಲ್ಲ. ಸೆಕೆಂಡ್ ರೌಂಡ್ ಆದಷ್ಟು ಬೇಗನೆ ಆಗುತ್ತೆ. ಪ್ರಾಬಬಲಿ ಫೈನಲ್ ರೌಂಡ್ ನ ಡಿಲೇ ಮಾಡಬಹುದು ಅನ್ಸುತ್ತೆ, ಬಿಕಾಸ್ ಯಾಕೆಂದ್ರೆ ಅಲ್ಲಿ ನೀಟ್ ಬರ್ತಾ ಇದೆ ಹಾಗಾಗಿ. ಬಟ್ ಸೆಕೆಂಡ್ ರೌಂಡ್ ಆದಷ್ಟು ಬೇಗನೆ ಆಗ್ಬೋದು. ನೆಕ್ಸ್ಟ್ 1 ವೀಕ್ ಒಳಗೆ ಸಾಧ್ಯತೆ ಕೂಡ ಇದೆ. ನೀಟ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಕನ್ಫರ್ಮೇಷನ್ ಮಾಡಿದ್ದಾರೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಾವು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. ಥ್ಯಾಂಕ್ ಯು.